ನಮಸ್ಕಾರ. ಹಾಡು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ದಿವಸ ಹರಟೆ ದಿವಸ. ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿರೋ ವಿಚಾರ ಸೋಷಿಯಲ್ ಮೀಡಿಯಾ, ಅದರಿಂದಾಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು. ಅದು ಸೋಷಿಯಲ್ ಮೀಡಿಯಾ ಒಂದೇ ಆಗಿರಬಹುದು ಅಥವಾ ಜನರಲಿ ಇಂಟರ್ನೆಟ್ ಕೂಡ ಸೇರಿಸಿ ನನ್ನ ಕೆಲವು ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಸೋಷಿಯಲ್ ಮೀಡಿಯಾಯಿಂದ ಸಾಕಷ್ಟು ಉಪಯೋಗ ಇದೆ. ಯಾವುದಾನ ಒಂದು ವಿಚಾರನ ಇನ್ನೊಬ್ಬರಿಗೆ ತಲುಪಿಸೋದಕ್ಕೆ ಸೋಷಿಯಲ್ ಮೀಡಿಯಾ ಈಸ್ ದ ಕ್ವಿಕ್ಕೆಸ್ಟ್ ರೂಟ್ ಈಗಿನ ದಿವಸಗಳಲ್ಲಿ. ನಾನು ಇದನ್ನು ಮಾತಾಡ್ತಾ ಇದ್ದೀನಿ, ನಿಮ್ಮಗಳಿಗೆ ಒಬ್ಬರಿಗೆ ಅಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ನಾನು ಆಡ್ತಿರೋ ಮಾತನ್ನು, ನನ್ನ ಅನಿಸಿಕೆನ ಹಂಚ್ಕೋಬೋದು ನಿಮ್ಮ ಜೊತೆ, ನಿಮಗೆ ನಾನು ಕೇಳಿಸ್ಬೋದು. ಎರಡನೇದು ಒಳ್ಳೆಯದೇನಪ್ಪ ಅಂತಂದರೆ, ವಿಷಯಗಳ ಬಗ್ಗೆ ನನಗಿಂಥ ವಿಚಾರ ಗೊತ್ತಿಲ್ಲ ಅಂತನ್ನೋಕ್ಕೆ ಸಾಧ್ಯ ಇಲ್ಲದೇ ಇರೋಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡುತ್ತೆ. ಸೊ ನಾವು ಯಾವುದೇ ವಿಚಾರ ಆಗಿರಲಿ ಅದರ ಬಗ್ಗೆ ನಾನು ಜ್ಞಾನ ವೃದ್ಧಿಸ್ಕೋಬೋದು. ದಿಸ್ ಈಸ್ ಅನದರ್ ಗುಡ್ ಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ದ ಇಂಟರ್ನೆಟ್. ನಾಲೆಡ್ಜ್ ಈಸ್ ನೆವರ್ ಸ್ಕೇರ್ಸ್. ಯಾವುದೇ ರೀತಿ ಪ್ರಶ್ನೆ ಇರಲಿ ನಮಗೆ ಅದರದ್ದು ಉತ್ತರ ತಕ್ಷಣ ಸಿಗತ್ತೆ. ಬರೀ ಒಂದೇ ಉತ್ತರ ಅಲ್ಲ, 4-5 ಥರ ಉತ್ತರ ಸಿಗತ್ತೆ. ನನಗೆ ಯಾವುದು ಉತ್ತರ ಇಷ್ಟನೋ ಅದನ್ನು ನಾನು ಒಪ್ಕೋಬೋದು. ಬೆನಿಫಿಟ್ ಆಫ್ ಸೋಷಿಯಲ್ ಮೀಡಿಯಾ. ಮೂರನೇ ಬೆನಿಫಿಟ್ಟು ಟೈಮ್ ಸೇವರ್. ಒಂದು ವಿಚಾರ ಹೇಳೋದಕ್ಕೆ ನಾನೇನು ಜಾಸ್ತಿ ಟೈಮ್ ತೊಗೊಳ್ಳೇಬೇಕಾಗಿಲ್ಲ. ಒಂದು ಕ್ಲಿಕ್ ಆಫ್ ಎ ಬಟನ್ ಅಂತ ಏನು ಹೇಳ್ತೀವಿ, ನಾನೇನು ಹೇಳಬೇಕು ಅನ್ನೋದನ್ನು ಹೇಳಿ ಮುಗಿಸ್ಬೋದು. ಬಹಳ ಅನುಕೂಲ ಇದೆ ಸೋಷಿಯಲ್ ಮೀಡಿಯಾದಿಂದ. ಈ ಸೋಷಿಯಲ್ ಮೀಡಿಯಾದಿಂದ ತುಂಬ ಜನಗಳಿಗೆ ತುಂಬ ವಿಚಾರಗಳು ಗೊತ್ತಾಗ್ತಿದೆ. ಒಳ್ಳೆಯದು. ಇದರಿಂದ ಏನಾದರೂ ತೊಂದರೆನೂ ಇದೆಯಾ ಸ್ನೇಹಿತರೆ? ಸಾಕಷ್ಟು ತೊಂದರೆನೂ ಇದೆ. ಒಂದೊಂದಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಸೋಷಿಯಲ್ ಮೀಡಿಯಾ ಜೊತೆ ನಾವು ಕಳೆಯೋ ಸಮಯ. ಯಾವುದೇ ಒಂದು ರೀಲ್ ಆಗಿರ್ಬೋದು ಅಥವಾ ಈ ರೀತಿ ಒಂದು ಯೂಟ್ಯೂಬ್ ಆಗಿರ್ಬೋದು. ನೋಡಿ ಎಂಥ ವಿಪರ್ಯಾಸ ಅಂದರೆ, ಸೋಷಿಯಲ್ ಮೀಡಿಯಾಯಿಂದ ಏನು ತೊಂದರೆ ಆಗತ್ತೆ ಅಂತ ನಾನು ಹೇಳಬೇಕಾದ್ರೂ ಸೋಷಿಯಲ್ ಮೀಡಿಯಾನೇ ಉಪಯೋಗಿಸ್ತಾ ಇದ್ದೀನಿ. ಇದರ ಆಳ ಆಗಲ್ಲ ಅಷ್ಟು ದೊಡ್ಡದಿದೆ. ಸೊ ಯಾವುದೇ ಒಂದು ರೀಲ್ ಇರ್ಬೋದು ಅಥವಾ ಒಂದು ಯೂಟ್ಯೂಬ್ ಚಾನೆಲ್ ಇರ್ಬೋದು, ಇಲ್ಲ ಯಾವುದೋ ಒಂದು ಇಂಟರ್ನೆಟ್ಟಲ್ಲಿ ನಾನು ನೋಡಬೇಕಾದಂಥ ವಿಚಾರ ಯಾವುದಾನ ಒಂದು ನಾನು ಶುರು ಮಾಡಿದ್ರೆ ಅದರಲ್ಲಿ ಎಷ್ಟು ಸಮಯ ನಾನು ಕಳೀತೀನಿ ಅಂತ ಅರಿವು ತುಂಬ ಜನಕ್ಕೆ ಗೊತ್ತಾಗಲ್ಲ. ಒಂದು ಲೈಕ್ ಬಟನ್ ಆಗಲಿ, ಒಂದು ಲೈಕ್ ಆಗಲಿ, ಒಂದು ನೋಟಿಫಿಕೇಷನ್ ಶಬ್ದ ಆಗಲಿ, ನಾನು ಮಾಡೋ ಕಾಮೆಂಟ್ ಆಗಲಿ, ಪ್ರತಿಯೊಂದೂ ನಮ್ಮ ಮೆದುಳಲ್ಲಿ ಈ ಡೋಪಮೈನ್ ಎಫೆಕ್ಟ್ ಅಂತ ಕ್ರಿಯೇಟ್ ಮಾಡುತ್ತೆ. ಇಟ್ ವಿಲ್ ಕ್ರಿಯೇಟ್ ಕ್ಯೂರಿಯಾಸಿಟಿ, ಇಟ್ ವಿಲ್ ಕ್ರಿಯೇಟ್ ಎಕ್ಸೈಟ್ಮೆಂಟ್ ಇನ್ ಅಸ್ and make them spend more time. ಅಂದರೆ ನಮ್ಮಲ್ಲೇ ಒಂದು ರೀತಿ ಒಂದು ಎನರ್ಜಿ ಉಂಟು ಮಾಡಿ ಸೋಷಿಯಲ್ ಮೀಡಿಯಾ ಜೊತೆ ನಾನು ಜಾಸ್ತಿ ಸಮಯ ಕಳೆಯೋ ಹಾಗೆ ಮಾಡುತ್ತೆ. ಸೊ ಯಾವುದನ್ನು ನಾನು ಒಂದು 5 ನಿಮಿಷದ ಕೆಲಸ, 10 ನಿಮಿಷದ ಕೆಲಸ ಅಂತ ಶುರು ಮಾಡ್ತೀನೋ ಗಂಟೆಗಳೇ ಕಳೆದೋಗ್ಬಿಡುತ್ತೆ. ಬಹಳ ಸಲ ನಮಗೆ ಗೊತ್ತೇ ಇಲ್ದಿರೇನೆ. ಇದು ಒಂದು ಸೋಷಿಯಲ್ ಮೀಡಿಯಾದಿಂದ ಆಗ್ತಿರೋದು ಒಂದು ಉದಾಹರಣೆ, ತೊಂದರೆಯ ಉದಾಹರಣೆ. ಮೆಂಟಲ್ ಹೆಲ್ತ್ ಮೇಲೆ ಆಗೋ ಪರಿಣಾಮ. ಸೋಷಿಯಲ್ ಮೀಡಿಯಾ ಒಂಥರ ಮೇಕ್ ಬಿಲೀವ್ ಅಂತಂತೀವಲ್ಲ, ಅಂದರೆ ಸುಳ್ಳನ್ನು ನಿಜ ಎಂದು ನಂಬಿಸುವಂಥ ಒಂದು ಮಾಧ್ಯಮ. ಸೋಷಿಯಲ್ ಮೀಡಿಯಾ ಬರೋ ಎಲ್ಲ ಕ್ಯಾರೆಕ್ಟರ್ಗಳು ನಮಗೆ ಪರ್ಫೆಕ್ಟ್ ಮಿಸ್ಟರ್ ಆಗಿರ್ಬೋದು, ಪರ್ಫೆಕ್ಟ್ ಮಿಸ್ ಆಗಿರ್ಬೋದು, ಅಥವಾ ಪರ್ಫೆಕ್ಟ್ ಬೇಬಿ ಆಗಿರ್ಬೋದು. ಆ ರೀತಿ ನಮಗೆ ತೋರಿಸುತ್ತೆ. ನಮ್ಮನ್ನು ಒಂದು ಕನಸಿನ ಲೋಕಕ್ಕೆ ಕರ್ಕೊಂಡೋಗುತ್ತೆ. ಇದ್ದರೆ ಅದೇ ರೀತಿ ಇರಬೇಕು.
ಆ ಥರ ಇಲ್ದಿದ್ರೆ ಅದು ತಪ್ಪು ಅನ್ನೋ ಭ್ರಮೆನ ನಮ್ಮಲ್ಲಿ ಉಂಟು ಮಾಡುತ್ತೆ. ಇದರಿಂದ ಬಹಳ ಸಾರಿ ಜನರು ಕೀಳರಿಮೆಯಿಂದ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ನರಳುತ್ತಾರೆ. ಅಲ್ಲಿರೋ ಸೌಕರ್ಯ, ಅಲ್ಲಿರೋ ಒಂದು ಸಮೃದ್ಧತೆ, ಶ್ರೀಮಂತಿಕೆ ನನ್ನ ಹತ್ರ ಇಲ್ವಲ್ಲಪ್ಪ ಅಂತನ್ನೋ ಒಂದು ಕೀಳರಿಮೆ ಉಂಟು ಮಾಡುತ್ತೆ. ಆ ಥರ ನೋಡೋಕ್ಕೆ ಹೋದರೆ ನಾವು ಯಾರನ್ನು ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತೀವೋ, ಅಥವಾ ಯಾವುದನ್ನು ಯಾರು ಮಾಡೆಲ್ನ ಇಟ್ಕೊಂಡು ನಾವು ಅದನ್ನು ನೋಡ್ತಾ ಇದ್ದೀವೋ, ಅವರು ಕೂಡ ನಮ್ಮ ಥರನೇ ನಿಮ್ಮ ಥರನೇ ಸಾಮಾನ್ಯ ಮನುಷ್ಯರು. ಅವ್ರಿಗೂ ನಮಗಿರೋ ಅಂಥ ತೊಂದರೆಗಳೇ ಅವರನ್ನು ಕಾಡುತ್ತೆ ಅನ್ನೋದನ್ನು ಮರೆತುಬಿಟ್ಟು ಅವರು ಮೇಲಿದ್ದಾರೆ, ನಾವು ಕೆಳಗಿದ್ದೀವಿ ಅಂತನ್ನೋ ಒಂದು ಭಾವನೆನ ತರುತ್ತೆ. ಇದು ಸೋಷಿಯಲ್ ಮೀಡಿಯಾದಿಂದ ಆಗೋದು ಎರಡನೇದು ದುಷ್ಪರಿಣಾಮ. ಮೂರನೇ ದುಷ್ಪರಿಣಾಮ ಏನಪ್ಪ ಅಂತಂದರೆ ಪ್ರೈವೇಸಿ ಕಳ್ಕೊಂಡ್ಬಿಡ್ತೀವಿ. ನಿಮ್ಮಲ್ಲಿ ಸಾಕಷ್ಟು ಜನ ಗಮನ ಬಂದಿರ್ಬೋದು. ನಾನು ಯಾವುದೋ ಇಂಟರ್ನೆಟ್ಟಲ್ಲಿ ಏನೋ ಒಂದು ಉದಾಹರಣೆಗೆ ಫಂಡ್ ಅವೈಲಬಿಲಿಟಿ, ನನಗೆ ದುಡ್ಡು ಬೇಕು ಅಂತಂದರೆ ಹೆಂಗೆ ದುಡ್ಡು ಮಾಡೋದು ಅಂತ ನಾನು ಏನೋ ಒಂದು ಸರ್ಚ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ನನ್ನ ಜಿಮೇಲ್ ಅಕೌಂಟಲ್ಲಿ ಅಥವಾ ಯಾವುದೇ ನನ್ನ ಮೇಲ್ ಅಕೌಂಟಲ್ಲಿ ಒಂದು ದಿವಸದ ಒಳಗಡೆ ನನಗೆ 2 ಮೇಲ್ ಬಂದಿರುತ್ತೆ. ಆರ್ ಯು ಲುಕಿಂಗ್ ಫಾರ್ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಕೆಲವು ಇನ್ಪುಟ್ಸ್ ನನಗೆ ಬರುತ್ತೆ. ಇದು ಯಾವ ಮ್ಯಾಜಿಕ್ಕೂ ಅಲ್ಲ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾನು ಏನು ನೋಡ್ತಾ ಇದ್ದೀನೋ ಅದು ನನ್ನ ಎಂಟೈರ್ ಡೇಟಾ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಇನ್ನೂ ಜಾಸ್ತಿ ನೋಡುವಂತ ನನಗೆ ಪ್ರೇರೇಪಿಸುತ್ತೆ. ಅಂದರೆ ನನ್ನ ಡೇಟಾ, ನನ್ನ ಪ್ರೈವೇಸಿನ ನನಗೇ ತಿಳಿದಂಗೆ ಯಾರ ಜೊತೆನೋ ನಾನು ಹಂಚಿದ್ದೀನಿ, ನನಗೆ ಗೊತ್ತಿಲ್ಲದಂಗೆ ನನ್ನ ಪ್ರೈವೇಸಿನ ಮಾರಿದ್ದೀನಿ. ಇದು ನಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮೋಸ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಹೆಂಗೆ ಸಮಾಜದಲ್ಲಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬದುಕೋರು ಹೆಂಗಿದ್ದಾರೆ, ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಳ್ಳೋರು ಬದುಕಿರ್ತಾರೆ. ಅವರು ನಮಗೆ ಒಂದು ಲಿಂಕ್ ಕಳಿಸ್ತಾರೆ. ಈ ಲಿಂಕ್ ಕ್ಲಿಕ್ ಮಾಡಿ ನಿಮಗೆ ಇದು ಸಿಗೋದಕ್ಕೆ ಒಂದು ಸುಲಭದ ದಾರಿ ಅಂತ ಕಳಿಸ್ತಾರೆ. ನಮ್ಮ ಮುಗ್ಧತೆಯೋ ಅಜ್ಞಾನವೋ ಗೊತ್ತಿಲ್ಲ, ನಾವು ಅದಕ್ಕೆ ಕ್ಲಿಕ್ ಮಾಡ್ತೀವಿ. ಏನು ಬೇಕಾದರೆ ಆಗ್ಬೋದು. ಅದು ನಮ್ಮ ಅಕೌಂಟ್ಗೆ ಎಂಟರ್ ಆಗ್ಬೋದು, ನನ್ನ ಪ್ರೈವೇಸಿ ಎಂಟರ್ ಆಗ್ಬೋದು, ನನ್ನ ಫೋಟೋ ಕ್ಯಾಪ್ಚರ್ ಮಾಡ್ಬೋದು, ಅದನ್ನು ವಿರೂಪಗೊಳಿಸ್ಬೋದು, ಅದನ್ನು ಯಾವುದೇ ರೀತಿ ಅದನ್ನು ಮಾಡಿಫೈ ಮಾಡಿ ಎಲ್ಲಿ ನಮಗೆ ಅದು ತಲುಪಬಾರ್ದು ಅಂತಿರುತ್ತೋ ಅಲ್ಲಿಗೆ ತಲುಪ್ಬೋದು. ಸೋಷಿಯಲ್ ಮೀಡಿಯಾಯಿಂದ ಆಗೋ ದುಷ್ಪರಿಣಾಮಗಳಲ್ಲಿ ಇದು ಒಂದು. ಇನ್ನೂ ಒಂದಿದೆ, ನಮ್ಮ ಮನಸ್ಸನ್ನು ಅದು ಕಂಟ್ರೋಲ್ ಮಾಡುತ್ತೆ. ನಾನು ನೋಡ್ತಿರೋದೇ ನಿಜ, ನಾನು ತಿಳ್ಕೊಳ್ತಿರೋ ವಿಚಾರನೇ ನಿಜ ಅನ್ನೋ ಭ್ರಮೆಯಲ್ಲಿ ಉಂಟು ಮಾಡಿಬಿಡುತ್ತೆ. ನನಗೆ ಗೊತ್ತಿದ್ದ ನಿಜ ನಾನು ನೋಡ್ತಿರೋದಕ್ಕಿಂತ ವಿಭಿನ್ನವಾಗಿದೆ ಎಂದಿದ್ರೆ ನಾನು ತಿಳ್ಕೊಂಡಿದ್ದೇ ತಪ್ಪು. ಇದುವರೆಗೂ ಇವತ್ತು ನಾನು ನೋಡ್ಕೊಂಡಿರೋದೇ ನಿಜ ಅನ್ನೋ ಭ್ರಮೆಯಲ್ಲಿ ನನ್ನ ತಳ್ಳಿಬಿಡುತ್ತೆ. ಇದರಿಂದ ಏನಾಗುತ್ತೆ, ನಾನು ಇಷ್ಟು ದಿವಸ ಬೆಳೆದು ಬಂದ ರೀತಿಯೇ ತಪ್ಪು, ಇವತ್ತು ನನಗೆ ಹೊಸ ಸತ್ಯ ಗೊತ್ತಾಗ್ತಿದೆ, ಅಪ್ಪ ಎಂಥ ಅಜ್ಞಾನದಲ್ಲಿ ಇದ್ಬಿಟ್ಟನಪ್ಪ ನಾನು ಅಂತನ್ನೋ ಒಂದು ಕೂಪಕ್ಕೆ ನಮ್ಮನ್ನು ತಳ್ಳುತ್ತೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ನಾನು ಹೇಳ್ದಂಗೆ ಒಳ್ಳೆ ಕಾರಣಕ್ಕೂ ಉಪಯೋಗಿಸ್ಕೋಬೋದು, ನನ್ನ ಮೈಂಡನ್ನು ಕರಪ್ಟ್ ಮಾಡೋಕ್ಕೂ ಉಪಯೋಗಿಸ್ಕೋಬೋದು. ಯಾರು ಉಪಯೋಗಿಸಿದ್ದಾರೆ ಅನ್ನೋದು ನಮಗೆ ಒಂದು ಚೂರು ಗೊತ್ತಾಗಲ್ಲ. ಅವ್ರು ಏನು ವಿಚಾರ ತಿಳಿಸ್ತಿದ್ದಾರೆ ಅದು ಮಾತ್ರ ಗೊತ್ತಾಗುತ್ತೆ ಹೊರತು ಅವ್ರದ್ದು ಏನಾದರೂ ಅಲ್ಟೀರಿಯರ್ ಮೋಟಿವ್ ಅಂತಂದರೆ, ಅವ್ರದ್ದೇ ಏನಾದರೂ ಒಂದು ಉದ್ದೇಶ ಇತ್ತು ಅಂತಂದರೆ ಆ ಉದ್ದೇಶನ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಅದೇ ನಿಜ ಅಂದ್ಕೊಂಡು ನಾನು ನನ್ನ ಯೋಚನಾ ಲಹರಿನೇ ನಾನು ಚೇಂಜ್ ಮಾಡ್ಕೊತೀನಿ. ಮಿತ್ರರೇ, ಸೋಷಿಯಲ್ ಮೀಡಿಯಾ ಹೆಂಗೆ ನನಗೆ ಸ್ನೇಹಿತನೋ ಅದಕ್ಕಿಂತಲೂ 2 ಗ್ರಾಮ್ ಜಾಸ್ತಿ ನನಗೆ ವೈರಿ. ಇದರ ಅರಿವು ನಮಗಿರಲಿ. ಎಲ್ಲಿ ಅದನ್ನು ನಾನು ಸ್ನೇಹಿತನಾಗಿ ಉಪಯೋಗಿಸ್ಕೋಬೇಕು, ಎಲ್ಲಿ ಆತನ ವೈರಿಯಾಗಿ ನೋಡೋದು ಬೇಡ, ಆದರೆ
ಅದರಿಂದ ನಾನು ದೂರ ಇರ್ಬೋದು, ದೂರ ಇರಬೇಕು ಅನ್ನೋದರ ಅರಿವನ್ನು ನಾವು ಬೆಳೆಸ್ಕೊಳ್ಳೋಣ. ಈ ಸೋಷಿಯಲ್ ಮೀಡಿಯಾ ಅದರಿಂದ ಆಗೋ ಉಪಯೋಗ, ತೊಂದರೆಗಳು ಬೇರೆ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ದಯವಿಟ್ಟು ನನ್ನ ಜೊತೆ ಹಂಚ್ಕೊಳ್ಳಿ. ಆದರೆ ಒಂದು ಗಮನ ಇರಲಿ, ನಾವು ಯಾರನ್ನೂ ಅವಮಾನಿಸೋದು ಬೇಡ, ಯಾರ ನಂಬಿಕೆಯನ್ನು ಹೀಯಾಳಿಸೋದು ಬೇಡ. ಒಂದು ಅಭಿಪ್ರಾಯ ಗೌರವಯುತವಾಗಿ ಹಂಚಿಕೊಳ್ಳೋಣ. ಮುಕ್ತ ಸ್ವಾಗತ, ಭಾರತ ಸ್ವತಂತ್ರ ದೇಶ. ಒಟ್ಟಿನಲ್ಲಿ ಈ ಚಾನಲ್ ಒಂದು ಉದ್ದೇಶ, ನಾನು ಮುಂಚೆ ಹೇಳ್ದಂಗೆ ಇದು ನನ್ನ ದೇಶ, ನಾವೆಲ್ಲರೂ ನಮ್ಮ ಜನರು, ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ಜನರು ಚೆನ್ನಾಗಿರಬೇಕು. ಯಾವುದೇ ರೀತಿ ಪ್ರಲೋಭನೆಗೆ ಒಳಗಾಗದಿರೆ, ಯಾವುದೇ ರೀತಿ ಇನ್ಫ್ಲೂಯೆನ್ಸ್ಗೆ ಒಳಗಾಗದಿರೆ ನಾವು ಯಾವ ರೀತಿ ಒಳ್ಳೆ ಪ್ರಜೆಗಳಾಗೋಣ, ಒಳ್ಳೆ ವಿಷಯಗಳನ್ನು ನಾವು ಹಂಚೋಣ. ಎಷ್ಟು ಕಡಿಮೆ ಆದಷ್ಟು ಕೆಟ್ಟ ವಿಷಯಗಳಿಗೆ ನಾವು ಗಮನ ಕೊಡದೇ ಇರೋಣ ಅನ್ನೋದಷ್ಟೇ ನನ್ನ ಉದ್ದೇಶ. ನಿಮ್ಮ ಆಸೆ, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಹಂಚ್ಕೊಳ್ಳಿ. ನಾನು ಹೇಳ್ತಿರೋದು ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆಯೂ ಹಂಚ್ಕೊಳ್ಳಿ. ಒಟ್ಟಿಗೆ ಸೇರಿ ಒಳ್ಳೆ ಹೆಲ್ತಿ ದೇಶನ ಮಾಡೋಣ. ನಮಸ್ಕಾರ.